ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ, ಬಣ ರಾಜಕೀಯವೂ ಕೂಡ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಡಿಕೆ ಮುಂದಿನ ಸಿಎಂ ಘೋಷಣೆಗೆ ಮಿಥುನ್ ರಾಯ್ ಸಮರ್ಥನೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತೇ ಸಿಎಂ ಆಗಬೇಕು. ಬಹಳ ಇಂಟ್ರೆಸ್ಟಿಂಗ್. ಇದೇ ನನ್ನ ಆಸೆ, ನನ್ನ ಸಂಕಲ್ಪ, ನನ್ನ ವೃತ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಮಿಥುನ್ ರಾಯ್ ಹೇಳಿಕೆಯನ್ನ ಕೊಟ್ಟಿರೋದು. ಪಕ್ಷ ಅಧಿಕಾರಕ್ಕೆ ಬರಲು ಡಿಕೆ ಶಿವಕುಮಾರ್ ಶ್ರಮ ಪಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಕುರ್ಚಿ ಅಲಂಕರಿಸಬೇಕು, ಇದೇ ನಮ್ಮ ಆಸೆ ಅಂತ ಮಿಥುನ್ ರಾಯ್ ಮಾತನಾಡಿದ್ದಾರೆ. ಡಿಕೆ ಮುಂದಿನ ಸಿಎಂ ಘೋಷಣೆಗೆ ಮಿಥುನ್ ರಾಯ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಹೋಗಿದ ಮೇಲೆ ಸಮರ್ಥನೆ ಮಾಡಿಕೊಳ್ಳಬೇಕಲ್ಲ. ಇಲ್ಲ ಇದೇನೋ ತಪ್ಪಿ ಬಾಯಿ ತಪ್ಪು ಹೇಳ್ಬಿಟ್ಟು ಅಂತ ಹೇಳಕ್ಕಾಗತ್ತಾ? ಕೆ.ಸಿ. ವೇಣುಗೋಪಾಲ್ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ಡಿ.ಕೆ.ಶಿ ಪರವಾದಂಥ ಘೋಷಣೆಗಳು ಕೂಗಿ ಬಂದಿರುವಂಥದ್ದು. ಅದರ ಜೊತೆಗೆ ಯುವ ಮುಖಂಡರಾಗಿರುವಂಥ ಮಿಥುನ್ ರೈ ಅವರ ನೇತೃತ್ವದಲ್ಲಿ ಈ ಒಂದು ಘೋಷಣೆಗಳನ್ನು ಕೂಗುವಂಥ ಕೆಲಸಗಳಾಗಿದೆ. ಹೀಗಾಗಿ ನಮ್ಮ ಜೊತೆ ಈಗ ಮಿಥುನ್ ರೈ ಅವರಿದ್ದಾರೆ. ಮಿಥುನ್ ರೈ ಅವರೇ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಡಿ.ಕೆ.ಶಿ ಪರವಾದ ಘೋಷಣೆಗಳನ್ನು ಕೂಗಿದ್ರಿ? ನೋಡ್ರಿ, ಮೊದಲಿಗೆ ಯಾವ ನಾಯಕರು ಬಂದರೂ ಕೂಡ ಏರ್ಪೋರ್ಟಲ್ಲಿ ಸ್ವಾಗತ ಮಾಡುವವನು ನಾನೇ. ಯಾಕೆಂದರೆ ಇದು ನನ್ನ ಕ್ಷೇತ್ರ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸೋತರು ಗೆದ್ದರು, ಈ ಕ್ಷೇತ್ರದ ಜವಾಬ್ದಾರಿ ನಂದು. ಸೊ ಹಾಗಾಗಿ ಯಾವ ನಾಯಕರು ಬಂದರೂ ಕೂಡ ನಾವು ಈ ಘೋಷಣೆ ಕೂಗ್ತೀವಿ. ಇವತ್ತೇನಿದು ಹೊಸತೇನಲ್ಲ. ನೋಡಿರಿ, ಕೆ.ಸಿ. ವೇಣುಗೋಪಾಲ್ರವರು AICC ಜನರಲ್ ಸೆಕ್ರೆಟರಿ, ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು. ನಮ್ಮ ಕಾಂಗ್ರೆಸ್ ಪ್ರೋಟೋಕಾಲ್ ಏನು ಹೇಳ್ತದೆ ಅಂತ ಹೇಳಿದರೆ, ನಾವು ಯಾವುದೇ ರಾಷ್ಟ್ರೀಯ ನಾಯಕರು ಬಂದರೂ ಮೊದಲಿಗೆ ನಾವು ಜೈಕಾರವನ್ನು ಹಾಕೋದು ನಮ್ಮ ಅಗ್ರಗಣ್ಯ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ. ಅದಾದಮೇಲೆ ನಾವು ಜೈಕಾರ ಕೂಗುವಂಥದ್ದು ಸನ್ಮಾನ್ಯ ಕೆ.ಸಿ. ವೇಣುಗೋಪಾಲ್ರವರಿಗೆ. ಅದಾದಮೇಲೆ ಸಹಜವಾಗಿ ನಾವೆಲ್ಲ ಪ್ರೋಟೋಕಾಲ್ ಪ್ರಕಾರ ನಾವೆಲ್ಲ ಕೆಡರ್ ಬೇಸ್ಡ್ ಕಾರ್ಯಕರ್ತರಲ್ಲ, ನಾವೆಲ್ಲ ತಳಮಟ್ಟದಿಂದ ಬಂದವರು. ನಾವು ಕೆಡರನ್ನು ಪ್ರೋಟೋಕಾಲನ್ನು ನಾವು ಮೀರಿ ಹೋಗುವಂಥ ಕಾರ್ಯಕರ್ತರಲ್ಲ. ಪ್ರೋಟೋಕಾಲ್ ಪ್ರಕಾರ ನಾವು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಜೈಕಾರವನ್ನು ಕೂಗಿದ್ದೇವೆ. ಇದರಲ್ಲಿ ತಪ್ಪೇನುಂಟು? ಅಂದರೆ ಕೇವಲ ಅಧ್ಯಕ್ಷರ ನೆಲೆಯಲ್ಲಿ ಮಾತ್ರ ಘೋಷಣೆ ಕೂಗಿದ್ದಾರೆ. ಅದರ ಜೊತೆಗೆ ಈಗ ಕುರ್ಚಿ ಕಿತ್ತಾಟ ಅಂತ ಆಗ್ತಾ ಇದೆ. ಹಾಗಾಗಿ ಡಿ.ಕೆ.ಶಿಯನ್ನು ಸಿಎಂ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಆಗಿದೆಯಾ ಇಲ್ಲಿ? ಕುರ್ಚಿ ಕಿತ್ತಾಟ ಎಲ್ಲ ಅದೆಲ್ಲ ನೀವು ಮಾಧ್ಯಮದವರು ಸೃಷ್ಟಿ ಮಾಡಿದಂಥದ್ದು. ನಮ್ಮಲ್ಲಿ ಯಾವುದೇ ಕಿತ್ತಾಟ ಇಲ್ಲ, ಜಗಳಾಟ ಇಲ್ಲ, ಹೊಡೆದಾಟ ಇಲ್ಲ, ಪರದಾಟ ಇಲ್ಲ. ನಾವೆಲ್ಲ ನಮ್ಮ ಒಂದೇ ಲಕ್ಷ್ಯ 2028ನೇ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಥದ್ದು. ಇದೇ ನಮ್ಮ ಗುರಿ. ಬಹುಶಃ ಡಿ.ಕೆ.ಶಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಜೋಡೆತ್ತುಗಳು. ಡಿ.ಕೆ.ಶಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಎಂದಿಗೂ ಅವರಲ್ಲಿ ಪರ ವಿರೋಧ ಅಂತ ಇಲ್ಲವೇ ಇಲ್ಲ. ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯದ ಅಗ್ರಗಣ್ಯ ನಾಯಕರು. ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹೋದಂಥ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಯುವಕರಿಗೆ ಅವಕಾಶ ಕೊಟ್ಟಂಥ ನಾಯಕರು ಸಿದ್ದರಾಮಯ್ಯ ಅವರು. ಭಾಳಷ್ಟು ಯುವಕರಿಗೆ ಮಂತ್ರಿ ಸ್ಥಾನ ಕೊಟ್ಟಂಥ ನಾಯಕರು ಸಿದ್ದರಾಮಯ್ಯ ಅವರು. ಈ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವುದಾದರೆ ಸಿದ್ದರಾಮಯ್ಯವರೇ ಮಾಡ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಅದರಲ್ಲಿ ನೀವು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಬಣ, ನಮ್ಮಲ್ಲಿ ಒಂದೇ ಬಣ, ಕಾಂಗ್ರೆಸ್ ಬಣ. ನಮ್ಮಲ್ಲಿ ಕುರ್ಚಿ ಕಿತ್ತಾಟ ನಮಗೆ ಈ ಮಾಧ್ಯಮದಲ್ಲಿ ನೋಡೋಣ ನಗು ಬರ್ತದೆ. ಈ ಕುರ್ಚಿ ಕಿತ್ತಾಟ ಇದನ್ನೆಲ್ಲ ಏನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧ. ಅಲ್ಲ, ಡಿ.ಕೆ.ಶಿ ಆಪ್ತರಾಗಿರುವಂಥವ್ರು ನೀವು. ಹಾಗಾಗಿ ಡಿ.ಕೆ.ಶಿ ಸಿಎಂ ಆಗಬೇಕು ಅನ್ನುವಂಥದ್ದು ಏನಾದರೂ ನಿಮಗೆ ಇದೆಯಾ? ನನ್ನ ವೈಯಕ್ತಿಕ ನೀವು ಅಭಿಪ್ರಾಯ ಕೇಳಿದರೆ ನಾನು ಇವತ್ತೇ ಆಗಬೇಕಂತ ಹೇಳ್ತೀನಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಸುಖಪಾಲ್ ಅವರು ತಾವು ಮೀಡಿಯಾದಲ್ಲಿದ್ದೀರಾ, ತಮ್ಮ ವೈಯಕ್ತಿಕ ಅಭಿಪ್ರಾಯ ಇರ್ತದೆ. ತಾವು ಮೀಡಿಯಾದಲ್ಲಿ ಪ್ರಚಾರ ಮಾಡುವಾಗ ಒಂದು ಹೇಳ್ತೀರಾ, ಆದರೆ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ನಾಯಕ ಅಂತಿರ್ತಾನೆ, ಒಬ್ಬ ಪಿಕ್ಚರ್ ಆ್ಯಕ್ಟರ್ ಅಂತಿರ್ತಾನೆ, ಅವನ ಪರವಾಗಿ ಕೂಡ ನೀವು ಮನಸ್ಸಲ್ಲಿ ಇರ್ತದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನ್ನ ರಾಜ್ಯದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಎಲ್ಲ ಬೂತ್ ಸಮಿತಿಗಳನ್ನು ಮಾಡಿ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರಿಗೆ ಅವರು ಮುಖ್ಯಮಂತ್ರಿ ಆಗಬೇಕೆಂಬುದು ನನ್ನ ಆಸೆ, ನನ್ನ ಸಂಕಲ್ಪ, ನನ್ನ ವ್ರತ, ನನ್ನ ಎಲ್ಲ ಕೂಡ ಅದರಲ್ಲಿ ಉಂಟು. ನೀವು ನವರಾತ್ರಿ ಸಂದರ್ಭದಲ್ಲಿ ವ್ರತಾಚರಣೆ ಮಾಡಿದ್ರಿ. ಮುಂದಿನ ನವರಾತ್ರಿ ಬಂದಾಗ ಸಿಎಂ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಅದು ಏನಾದರೂ ಕೂಡಿ ಬರುತ್ತಾ? ನಾನು ತಾಯಿ ಮಂಗಳಾಂಬೆಯ ಭಕ್ತ. ನನ್ನ ಪ್ರತಿ ದಿವಸದ ಚಟುವಟಿಕೆ ಆಗೋದು ಆ ತಾಯಿಯನ್ನು ನೆನೆಸಿ. ಆ ತಾಯಿ ಹತ್ರ ನಾನೊಂದು ಸಂಕಲ್ಪವನ್ನು ಮಾಡಿದ್ದೇನೆ. ಮುಂಬರುವ ನನ್ನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯಾಗಿ ಇವರು ಕುರ್ಚಿಯನ್ನು ಅಲಂಕರಿಸಬೇಕು. ಇದು ನನ್ನ ಡಿ.ಕೆ. ಶಿವಕುಮಾರ್ ಅವರು. ಇದು ನನ್ನ ವೈಯಕ್ತಿಕ, ನನ್ನ ಮತ್ತು ತಾಯಿಯ ನಡುವಿನಲ್ಲಿ ಇರುವಂತಹ ಬೇಡಿಕೆ. ಇದು ಮಾಧ್ಯಮದಲ್ಲಿ ಹೇಳುವಂಥ ವಿಚಾರ ಅಲ್ಲ. ಇದು ನನ್ನ ವೈಯಕ್ತಿಕ ವಿಚಾರ. ಖಂಡಿತವಾಗಿ ಕೂಡ ನಾನು ಅವರ ಗರಡಿನಲ್ಲಿ ಪಳಗಿದವ. ನಾನು ಬೇರೆಯವ್ರಿಗೆ ಹೇಳ್ತೀನ ನನ್ನ ನಾಯಕರು ಅದು ಮುಖ್ಯಮಂತ್ರಿ ಆಗಬೇಕಂತ ಅವರ ಆಸೆ. ಇವರು ನನ್ನ ಕಾರ್ಯಕರ್ತರು, ಇವರಿಗೆ ನಾನು MLA ಆಗಬೇಕೆಂಬುದು ಅವರ ಆಸೆ. ಇದರಲ್ಲಿ ಏನು ತಪ್ಪುಂಟು? ಏನು ತಪ್ಪಿಲ್ಲ. ಓಕೆ, ಇದು ಮಿಥುನ್ ರೈ ಅವರ ಮಾತು. ನನ್ನ ಅಭಿಪ್ರಾಯ ಇರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.